ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಡಾಕ್ಟರ್ ಬಿ ಎಲ್ ಮಂಜುನಾಥ್ ಮಾತಾಡ್ತಿದ್ದೀನಿ. ಕಳೆದ 2 ಎಪಿಸೋಡಲ್ಲಿ ನಾನು ನಿಮಗೆ ಹೆಚ್ಚಿನ ಮಾಹಿತಿಯನ್ನು ಸೋಷಿಯಲ್ ವರ್ಕ್ ಅಂಡ್ ಲೀಡರ್ಶಿಪ್ ಬಗ್ಗೆ ನಾನು ನಿಮ್ಗೆ ಕೊಟ್ಟಿದ್ದೆ. ಅದರಲ್ಲೂ ನಾನು ನಿಮಗೆ ಲಾಸ್ಟ್ ಒಂದು ವಿಡಿಯೋದಲ್ಲಿ ಹೇಳಿದ್ದೆ ನಾನು ನಿಮಗೆ. ಸೊ ಒಂದು ಇನ್ಸ್ಟಿಟ್ಯೂಟ್ ನಾವು ಎಸ್ಟಾಬ್ಲಿಷ್ ಮಾಡಿದ್ದೀವಿ, ಮೇಕಿಂಗ್ ಲೀಡರ್ಸ್ ಅಕಾಡೆಮಿ ಅಂತ. ಸೊ ಈ ವಿಡಿಯೋದಲ್ಲಿ ನಾನು ನಿಮಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ಮೇಕಿಂಗ್ ಲೀಡರ್ಸ್ ಅಕಾಡೆಮಿಯಿಂದ ಏನೇನು ಆಫರ್ ಮಾಡ್ತೀವಿ, ಯಾವ ರೀತಿ ನಾವು ಟ್ರೈನಿಂಗ್ ಕೊಡ್ತೀವಿ, ಯಾವ ರೀತಿ ಟ್ರೈನಿಂಗ್ ಪ್ರೋಗ್ರಾಮ್ಸ್ ನಾವು ಕಂಡಕ್ಟ್ ಮಾಡ್ತೀವಿ ಅಂತ ನಾನು ನಿಮಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತೀನಿ. ಸ್ನೇಹಿತರೆ, ಮೇಕಿಂಗ್ ಲೀಡರ್ಸ್ ಅಕಾಡೆಮಿ, ಎಂ ಫಾರ್ ಮೇಕಿಂಗ್, ಎಲ್ ಫಾರ್ ಲೀಡರ್ಸ್ ಅಂಡ್ ಎ ಫಾರ್ ಅಕಾಡೆಮಿ. ಸೊ ಇದು 3 ಸೇರಿಸಿದ್ರೆ MLA ಅಂತ ಬರುತ್ತೆ. ಸೊ ಅದ್ರ ಎಕ್ಸ್ಪೆನ್ಷನ್ ನಾನು ನಿಮ್ಗೆ ಕೊಟ್ಟಿದ್ದೀನಿ. ಸೊ ಅದರ ಮೂಲ ಉದ್ದೇಶ ನಾವು ಹೇಳ್ದಂಗೆ ಅದರ ಪಂಚ್ಲೈನ್ ಏನು ಬರುತ್ತೆ ಅಂತ ಹೇಳಿದ್ರೆ, ಕ್ರಿಯೇಟಿಂಗ್ ಪವರ್ಫುಲ್ ಲೀಡರ್ಸ್. ಸೊ ಸ್ನೇಹಿತರೆ, ನಾನು ನಿಮಗೆ ಕಳೆದ ವಿಡಿಯೋದಲ್ಲಿ ಹೇಳಿದ್ದೆ, ಲೀಡರ್ಸ್ ಅಂತ ಹೇಳಿದ್ರೆ ಬರೀ ಪೊಲಿಟಿಕಲ್ ಲೀಡರ್ಸ್ ಅಲ್ಲ, ಬರೀ ನಮಗೆ ಇವರೇನು ಹೇಳ್ತಾರೆ ಬ್ಯೂರೋಕ್ರಾಟ್ ಲೀಡರ್ಸ್, IAS IPS ಅಲ್ಲ, ಆಮೇಲೆ ಬರೀ ನಾವು ಸ್ಪೋರ್ಟ್ಸು, ಆಮೇಲೆ ಬರೀ ನಾವು ಫಿಲ್ಮ್ ಲೀಡರ್ಶಿಪ್ ನೋಡ್ತೀವಿ, ಬರೀ ಅವರೇ ಅಲ್ಲ. ಸೊ ಲೀಡರ್ಸ್ ಅಂತ ಹೇಳಿದ್ರೆ ನಮಗೆ ಎಲ್ಲ ಫೀಲ್ಡ್ಸಲ್ಲೂ ಬರ್ತಾರೆ, ಎಲ್ಲ ಕ್ಯಾಟಗರೀಸಲ್ಲೂ ಬರ್ತಾರೆ, ನಮ್ಗೆಲ್ಲ ಸೆಕ್ಷನ್ಸಲ್ಲೂ ನಮಗೆ ಲೀಡರ್ಶಿಪ್ ನಮ್ಗೆ ಇರ್ತಾರೆ. ಆ ಲೀಡರ್ಶಿಪ್ ಸ್ಕಿಲ್ಸ್ನ ನಾವು ಹೇಗೆ ನಾವು ಇನ್ಕಲ್ಕೇಟ್ ಮಾಡ್ಕೋಬೇಕು, ಹೇಗೆ ಅಳವಡಿಸ್ಕೋಬೇಕು ಅಂತ ಹೇಳ್ಬಿಟ್ಟು ಮುಂದಿನ ವಿಡಿಯೋಗಳಲ್ಲಿ ನಾವು ಹೆಚ್ಚಿನ ಮಾಹಿತಿಯನ್ನು ನಾನು ಕೊಡ್ತಾ ಹೋಗ್ತೀನಿ. ಸೊ ಸ್ನೇಹಿತರೆ, ಈಗ ಸಂಕ್ಷಿಪ್ತವಾಗಿ ನಾನು ಹೇಳೋದಕ್ಕಾಗೋದಿಲ್ಲ, ನಿಮಗೆ ಬ್ರೀಫ್ ಆಗಿ ಹೇಳ್ಬೇಕಂತ ಹೇಳಿದ್ರೆ, ನಮ್ಮ ಇನ್ಸ್ಟಿಟ್ಯೂಟ್ ಇಂದ, ಮೇಕಿಂಗ್ ಲೀಡರ್ಸ್ ಅಕಾಡೆಮಿ ಇನ್ಸ್ಟಿಟ್ಯೂಟ್ ಇಂದ ನಿಮಗೆ 2 ಪ್ರೋಗ್ರಾಮ್ ಅನ್ನು ನಾವು ಆಫರ್ ಮಾಡ್ತಾ ಇದ್ದೀವಿ. ಒಂದು DSL ಅಂತ, ಹಾಗಾದ್ರೆ ಡಿಪ್ಲೊಮಾ ಇನ್ ಸೋಷಿಯಲ್ ವರ್ಕ್ ಲೀಡರ್ಶಿಪ್ ಅಂತ. ಸೊ ಸ್ನೇಹಿತರೆ, ಇವತ್ತು ನಾವು ಎಲ್ಲಾ ಕಡೆ ನೋಡ್ತಾ ಇದ್ದೀವಿ, ಎಲ್ಲಾ ರಂಗದಲ್ಲೂ, ಎಲ್ಲಾ ಫೀಲ್ಡ್ ಅಲ್ಲೂ, ನಮ್ಗೆಲ್ಲಾ ಕ್ಯಾಟಗರಿಯಲ್ಲೂ ನಮ್ಗೆ ಈಗ ಲೀಡರ್ಸ್ ಇದ್ದಾರೆ, ಅವ್ರಿಗೆ ಒಳ್ಳೆ ಲೀಡರ್ಶಿಪ್ ಇರುತ್ತೆ, ಅದನ್ನ ನಾವು ಅಳವಡಿಸ್ಕೊಳ್ತಾ ಹೋಗ್ತಾ ಇರ್ತೀವಿ. ಆಗ್ಲೇ ನಾನು ಹೇಳ್ದಂಗೆ ಪೊಲಿಟಿಕ್ಸ್ ಇರ್ಬೋದು, ಸ್ಪೋರ್ಟ್ಸ್ ಇರ್ಬೋದು, ಅಥವಾ ಬೇರೆ ಈಗ ಫಿಲ್ಮ್ ಇಂಡಸ್ಟ್ರಿ ಇರ್ಬೋದು. ಅದೇ ತರ ನಮ್ಗೆ ನಾವು ಬೇರೆ ರಂಗದಲ್ಲೂ ನಾವು ಇವಾಗ ಲೀಡರ್ಶಿಪ್ ಸ್ಕಿಲ್ಸ್ ನಾವು ಅಳವಡಿಸ್ಕೋಬೇಕಂದ್ರೆ ಅದ್ರ ಬಗ್ಗೆ ನಾವು ಸ್ವಲ್ಪ ತಿಳ್ಕೊಬೇಕಾಗ್ತದೆ. ಅದರಲ್ಲಿ ನಮ್ಮ ಇನ್ಸ್ಟಿಟ್ಯೂಟ್ ಇಂದ ನಾವು ಫೋಕಸ್ ಮಾಡ್ತಿರೋದು ಸ್ನೇಹಿತರೆ 2 ಕ್ಯಾಟಗರಿ ಮಾತ್ರ. ಒಂದು ಸೋಷಿಯಲ್ ವರ್ಕ್ ಕ್ಯಾಟಗರಿ, ಇನ್ನೊಂದು ನಮಗೆ ಲೀಡರ್ಶಿಪ್ ಕ್ಯಾಟಗರಿ, ಪೊಲಿಟಿಕಲ್ ಲೀಡರ್ಶಿಪ್ ಕ್ಯಾಟಗರಿನ ನಾವು ಫೋಕಸ್ ಮಾಡ್ತೀವಿ ಸ್ನೇಹಿತರೆ. ಸೊ ಡಿಪ್ಲೊಮಾ ಇನ್ ಲೀಡರ್ಶಿಪ್, ಸೋಷಿಯಲ್ ವರ್ಕ್ ಲೀಡರ್ಶಿಪ್ ಅಲ್ಲಿ ನಾವು ಇದನ್ನ ನಾವು ಟ್ರೈನ್ ಮಾಡ್ತೀವಿ ಅಂತ ಹೇಳಿದ್ರೆ ಸ್ನೇಹಿತರೆ, ಸೊ ಒಬ್ಬ ಸೋಷಿಯಲ್ ವರ್ಕರ್, ಈಗ ನಮಗೆ ಇವತ್ತು ಇವರ ಒಂದು ಗ್ಲೋಬಲೈಸೇಷನ್ ಅಲ್ಲಿ ನಮಗೆ ಹೆಚ್ಚಿನ ಸೋಷಿಯಲ್ ವರ್ಕರ್ಸ್ ಬೇಕು. ಹೆಚ್ಚಿನ ನಮಗೆ ಸೋಷಿಯಲ್ ಸರ್ವಿಸ್ ಯಾರಿಗಿರುತ್ತೆ, ಸೋಷಿಯಲ್ ಮೈಂಡೆಡ್ ಯಾರಿಗಿರುತ್ತೆ, ಹೆಚ್ಚಿನ ಸೋಷಿಯಲ್ ಸರ್ವಿಸ್ ಮೈಂಡೆಡ್ ಇರೋರನ್ನ ನಾವು ಅದನ್ನ ಹೇಗೆ ಅಳವಡಿಸ್ಕೋಬೇಕು ಅಂತ ನಮ್ಗೆ ಲೀಡರ್ಸ್ ಬೇಕಾಗಿದ್ರೆ ಸ್ನೇಹಿತರೆ. ಗ್ಲೋಬಲಿ ನಮಗೆ ಇವತ್ತು ಅಗತ್ಯ ಇದೆ, ಸೋಷಿಯಲ್ ವರ್ಕರ್ಸ್ ಅಗತ್ಯ ಇದೆ, ಸೋಷಿಯಲ್ ಕನ್ಸರ್ನ್ ಇರೋರು ನಮ್ಗೆ ಅಗತ್ಯ ಇದೆ ಸ್ನೇಹಿತರೆ. ಸೊ ಅದನ್ನೆಲ್ಲ ಅದನ್ನ ಸಮ್ಮರಿ ಮಾಡಿ ನಾವು ಡಿಪ್ಲೊಮಾ ಇನ್ ಸೋಷಿಯಲ್ ವರ್ಕ್ ಲೀಡರ್ಶಿಪ್ ಅಂತ ಒಂದು ಸ್ಟಾರ್ಟ್ ಮಾಡ್ತಾ ಇದೀವಿ. ಆಮೇಲೆ ನೆಕ್ಸ್ಟ್ ಪ್ರೋಗ್ರಾಮ್ ಸ್ನೇಹಿತರೆ DPL ಅಂತ, ಡಿಪ್ಲೊಮಾ ಇನ್ ಪೊಲಿಟಿಕಲ್ ಲೀಡರ್ಶಿಪ್ ಅಂತ ಸ್ನೇಹಿತರೆ. ಸೊ ಈ ಡಿಪ್ಲೊಮಾ ಇನ್ ಪೊಲಿಟಿಕಲ್ ಲೀಡರ್ಶಿಪ್ ಅಲ್ಲಿ ಏನಾಗುತ್ತೆ ಅಂದ್ರೆ ಸ್ನೇಹಿತರೆ, ಇವತ್ತು ನಾವು ನೋಡ್ತಾ ಇದ್ವಿ ಪೊಲಿಟಿಷಿಯನ್ಸ್ ಈಗ ಯಾವ ರೀತಿ ಅವರು ಇವತ್ತು ನಮ್ಗೆ ಈಗ ಅಡ್ಮಿನಿಸ್ಟ್ರೇಷನ್ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ನಾವೆಲ್ಲ ದಿನನಿತ್ಯ ನಾವು ಮೀಡಿಯಾದಲ್ಲಿ ನಾವು ನ್ಯೂಸ್ ಪೇಪರ್ ಎಲ್ಲ ನೋಡ್ತಾ ಇದೀವಿ ಸ್ನೇಹಿತರೆ. ಸೊ ಆ ಒಂದು ಉದ್ದೇಶ ಇಟ್ಕೊಂಡು ನಮ್ಮ ರಿಯಲ್ ಪೊಲಿಟಿಷಿಯನ್ಸು, ಅಥವಾ ಯಾರು ಬಡ್ಡಿಂಗ್ ಪೊಲಿಟಿಷಿಯನ್ಸ್ ಇರ್ಬೋದು, ಯಾರು ಆಲ್ರೆಡಿ ಪೊಲಿಟಿಕ್ಸ್ ಅಲ್ಲಿ ಇರ್ತಾರೆ, ಯಾರು ಹೊಸದಾಗಿ ಪೊಲಿಟಿಕಲ್ ಒಂದು ಇಂಡಸ್ಟ್ರಿಗೆ ಬರಬೇಕು, ಪೊಲಿಟಿಕಲ್ ಒಂದು ಫೀಲ್ಡ್ಗೆ ಬರಬೇಕು, ಸೊ ಅವ್ರಿಗೆ ಏನು ಈಗ ಇವಾಗ ರೀಸೆಂಟ್ ಆಗಿ ನಮ್ಮ ಸರ್ಕಾರ ಈಗ ಕಾನ್ಸ್ಟಿಟ್ಯೂಷನ್ ಬಗ್ಗೆ ನಾವು ಎಲ್ಲ ಇದು ಸಂವಿಧಾನ ಓದು ಅಂತ ಹೇಳ್ಬಿಟ್ಟು ಆ ಒಂದು ರೂಲ್ ತಗೊಂಡ್ಬಂದ್ರು. ಆ ರೂಲ್ ಅಲ್ಲಿ ಕಾನ್ಸ್ಟಿಟ್ಯೂಷನ್ ಏನಂತ ಇವಾಗೆಲ್ಲರೂ ಗೊತ್ತಾಯ್ತು. ಅದೇ ರೀತಿ ನಮ್ಮ ಈ ಡಿಪ್ಲೊಮಾ ಇನ್ ಪೊಲಿಟಿಕಲ್ ಲೀಡರ್ಶಿಪ್ ಅಲ್ಲಿ ನಾವು ಏನು ಬೇಸಿಕ್ ಇವಾಗ ಗೌರ್ಮೆಂಟ್, ಲೋಕಲ್ ಗೌರ್ಮೆಂಟ್ ಏನು, ಸ್ಟೇಟ್ ಗೌರ್ಮೆಂಟ್ ಏನು, ಸೆಂಟ್ರಲ್ ಗೌರ್ಮೆಂಟ್ ಏನು, ಬೇಸಿಕ್ 3 ಡಿಫ್ರೆಂಟ್ ಫಾರ್ಮ್ಸ್ ಆಫ್ ನಮಗೆ ಗೌರ್ಮೆಂಟ್, ಎಕ್ಸಿಕ್ಯೂಟಿವ್, ಲೆಜಿಸ್ಲೇಚರ್, ಜುಡಿಷಿಯರಿ. ಸೊ ಇದ್ರ ಬಗ್ಗೆ ಎಲ್ಲ ಹೆಚ್ಚಿನ ಮಾಹಿತಿಯನ್ನು ನಾವು ಈ DPL ಅಲ್ಲಿ ಕೊಡ್ತೀವಿ ಸ್ನೇಹಿತರೆ. ಸೊ ಆದ್ರಿಂದ ಆ ಒಂದು ಉದ್ದೇಶ ಇಟ್ಕೊಂಡು ನಾವು ಇದನ್ನ ಡಿಪ್ಲೊಮಾ ಇನ್ ಪೊಲಿಟಿಕಲ್ ಲೀಡರ್ಶಿಪ್ ನಾವು ಸ್ಟಾರ್ಟ್ ಮಾಡ್ತೀವಿ ಸ್ನೇಹಿತರೆ. ಈಗ ಈ 2 ಪ್ರೋಗ್ರಾಮ್ ಬಗ್ಗೆ ನಾನು ನಿಮ್ಗೆ ಇನ್ನು ಮುಂದಿನ ವಿಡಿಯೋಗಳಲ್ಲಿ ಯಾವ ತರ ಇದು ಕೋರ್ಸ್ ಡ್ಯೂರೇಷನ್ ಏನು, ಇದು ಫೀಸ್ ಸ್ಟ್ರಕ್ಚರ್ ಏನು, ಇದು ಯಾವ ತರ ಟ್ರೈನಿಂಗ್ ಕೊಡ್ತೀವಿ, ಇದರಿಂದ ಏನ್ ಬೆನಿಫಿಟ್ ಆಗ್ತದೆ, ಇದರಿಂದ ನಮ್ಗೆ ಯಾರ್ಯಾರು ಯಾವ್ಯಾವ ತರ ಈ ಲೀಡರ್ಶಿಪ್ ನ ಬೆಳೆಸ್ಕೋಬಹುದು, ಆಮೇಲೆ ಯಾವ ತರ ಅವರು ನಮ್ಮ ಸೊಸೈಟಿಗಾಗ್ಲಿ, ನಮ್ಮ ಕಂಟ್ರಿಗಾಗ್ಲಿ ಅವರು ಏನ್ ಕಾಂಟ್ರಿಬ್ಯೂಷನ್ ಮಾಡ್ಬೋದು, ಅವ್ರ ಸರ್ವಿಸ್ ನ ಮಾಡ್ಬೋದು, ಅದನ್ನ ನಾನು ನಿಮ್ಗೆ ನನ್ನ ಇನ್ಫಾರ್ಮೇಶನ್ ನಾನು ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಏನಾಗ್ತದೆ ಅಂತ ಹೇಳಿದ್ರೆ, ನಾನು ಜನರಲ್ ಆಗಿ ಹೇಳ್ಬೇಕಂತ ಹೇಳಿದ್ರೆ ಒಂದು ಕಾಂಪ್ಲಿಕೇಟೆಡ್ ಮಾಡ್ದಿರಾ ಈಗ A to Z ಲೀಡರ್ಶಿಪ್ ಬಗ್ಗೆ ನಾನು ನಿಮ್ಗೆ ಹೇಳಕ್ ಇಷ್ಟಪಡ್ತೀವಿ ಸ್ನೇಹಿತರೆ. ಈಗ ಇವಾಗ ಲಾಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳಿದೆ ಡಿಫ್ರೆಂಟ್ ಟೈಪ್ಸ್ ಆಫ್ ಲೀಡರ್ಶಿಪ್ ಬರುತ್ತೆ. ನಾನು ನಿಮಗೆ ಚೆರಿಸ್ಮ್ಯಾಟಿಕ್ ಲೀಡರ್ಶಿಪ್, ಆಟೋಕ್ರೆಟಿಕ್ ಲೀಡರ್ಶಿಪ್, ಡೆಮೋಕ್ರೆಟಿಕ್ ಲೀಡರ್ಶಿಪ್ ಬಗ್ಗೆ ಅದನ್ನ ನಾನು ಡಿಫ್ರೆಂಟ್ ಟೈಪ್ಸ್ ಆಫ್ ಲೀಡರ್ಶಿಪ್ ಬಗ್ಗೆ ನಿಮ್ಗೆ ಎಕ್ಸ್ಪ್ಲನೇಷನ್ ನಾನು ನಿಮ್ಗೆ ಕೊಟ್ಟೆ. ಬಟ್ ಜನರಲ್ ಆಗಿ ಪ್ರತಿ ಒಂದು ಕಾಮನ್ ಮ್ಯಾನ್ಗೂ ಅರ್ಥ ಆಗ್ಬೇಕಂದ್ರೆ ಸ್ನೇಹಿತರೆ A to Z. ಸೊ A to Z ಅಂತ ಹೇಳಿದ್ರೆ A ಇಂದ Z ವರೆಗೂ
ಯಾವ್ಯಾವ ಫೀಲ್ಡ್ಸಲ್ಲಿ ಯಾವ್ಯಾವ ಕ್ಷೇತ್ರದಲ್ಲಿ ನಮಗೆ ಯಾವ ಥರ ಲೀಡರ್ಸ್ ಬರ್ತಾರೆ ಅಂತ ಅದನ್ನು ನಾನು ನಿಮಗೆ ಒಂದು ಬ್ರೀಫಾಗಿ ನಾನು ನಿಮಗೆ ಎಕ್ಸ್ಪ್ಲನೇಷನ್ ಕೊಡ್ತೀನಿ ಸ್ನೇಹಿತರೆ. ಸೊ ಇವತ್ತು ಫಸ್ಟು ತಗೊಳ್ಳೋದಾದ್ರೆ ಸ್ನೇಹಿತರೆ ಅಕಾಡೆಮಿಕ್ ಲೀಡರ್ಸ್ ಅಂತೀವಿ. ಸೊ ಈ ಅಕಾಡೆಮಿಕ್ ಲೀಡರ್ಸಲ್ಲಿ ಮೊದಲನೇ ಅಕ್ಷರ ಅಲ್ಲಿ ಅಕಾಡೆಮಿಕ್ಸ್ ಅಂದ್ರೆ ಏನು? ಹಂಗಂದ್ರೆ ಎಜುಕೇಶನ್ ಫೀಲ್ಡ್ ಇದೆ, ಅದರಲ್ಲಿ ಯಾರ್ಯಾರು ಬರ್ತಾರೆ ಸ್ನೇಹಿತರೆ? ಅದರಲ್ಲಿ ನಮಗೆ ಎಜುಕೇಶನಿಸ್ಟ್ ಬರ್ತಾರೆ, ಅಡ್ಮಿನಿಸ್ಟ್ರೇಟರ್ಸ್ ಬರ್ತಾರೆ, ಕನ್ಸಲ್ಟೆಂಟ್ಸ್ ಬರ್ತಾರೆ, ಎಜುಕೇಶನಲ್ ಕನ್ಸಲ್ಟೆಂಟ್ಸ್ ಬರ್ತಾರೆ, ಆಮೇಲೆ ಅಕಾಡೆಮಿಕ್ ಕೌನ್ಸಿಲರ್ಸ್ ಬರ್ತಾರೆ ಸ್ನೇಹಿತರೆ. ಆಮೇಲೆ ಟೀಚರ್ಸ್ ಬರ್ತಾರೆ, ಪ್ರೊಫೆಸರ್ಸ್ ಬರ್ತಾರೆ, ಪ್ರಿನ್ಸಿಪಲ್ಸ್ ಬರ್ತಾರೆ, ಆಮೇಲೆ ಡೀನ್ಸ್ ಅಂಡ್ ಡೈರೆಕ್ಟರ್ಸ್ ಬರ್ತಾರೆ ಸ್ನೇಹಿತರೆ. ಸೊ ಇವರೆಲ್ಲ ಲೀಡರ್ಸ್ ನಮಗೆ, ಇವರಲ್ಲೆಲ್ಲ ಲೀಡರ್ಶಿಪ್ ಕ್ವಾಲಿಟೀಸ್ ಇದೆ, ಇವರಲ್ಲೆಲ್ಲ ಒಂದು ಲೀಡರ್ಶಿಪ್ ಟ್ರೇಟ್ಸ್ ಇದೆ. ಅದನ್ನ ನಾವು ಅಳವಡಿಸ್ಕೊಳ್ಳೋಕೆ ನಾವು ಪ್ರಯತ್ನ ಪಡೋಣ ಸ್ನೇಹಿತರೆ. ಬರೀ ಕೆಲವೊಂದು ಬರೀ ಫೀಲ್ಡ್ಸ್ ಮಾತ್ರ ನಾವು ಸೀಮಿತ ಹೋಗೋದು ಬೇಡ. ಇವರೆಲ್ಲ ನಮಗೆ ಲೀಡರ್ಸೇ. ಇವರೆಲ್ಲ ನಮಗೆ ಸಣ್ಣ ಸ್ಕೂಲಿಂದ, ನಮಗೆ ಪ್ರೈಮರಿ ಸ್ಕೂಲಿಂದ ನಮಗೆ ಕಾಲೇಜ್ ಲೆವೆಲ್ವರೆಗೂ ನಮಗೆ ನಮ್ಮ ಟೀಚರ್ಸು, ನಮಗೆ ನಮ್ಮ ಗುರುಗಳಾಗಿರೋರು, ಅವರಲ್ಲಿ ಯಾವ ಥರ ಲೀಡರ್ಶಿಪ್ ಕ್ವಾಲಿಟಿ ಇತ್ತು ಅದನ್ನೆಲ್ಲ ಅಳವಡಿಸ್ಕೊಳ್ಳೋಕೆ ನಾವು ಪ್ರಯತ್ನ ಪಡೋಣ ಸ್ನೇಹಿತರೆ. ಸೊ ಆದ್ರಿಂದ ಅಕಾಡೆಮಿಕ್ ಲೀಡರ್ಸಲ್ಲಿ ಇಷ್ಟು ಜನ ನಮಗೆ ಬರ್ತಾರೆ. ಇಷ್ಟು ಜನದಲ್ಲಿ ನಮಗೆ ನಾವು ಒಂದು ಸ್ಕೂಲಿಂಗಿಂದ ಹಿಡಿದು ಕಾಲೇಜು ನಾವು ಮುಗಿಸ್ಕೊಳ್ಳೋರ್ಗು ಡಿಫ್ರೆಂಟ್ ನಮ್ಮ ಟೀಚರ್ಸ್ ಬಂದು ನಮಗೆ ಡಿಫ್ರೆಂಟ್ ಲೆವೆಲಲ್ಲಿ ಅವರು ನಮಗೆ ನಮ್ಗೆ ಎಜುಕೇಟ್ ಮಾಡ್ತಾ ಹೋಗ್ತಾರೆ. ಅವರಲ್ಲಿ ಏನು ನಿಜವಾದ ಒಂದು ಲೀಡರ್ಶಿಪ್ ಇತ್ತೋ ಅದನ್ನು ನಾವು ಫಸ್ಟು ಇನ್ಕಲ್ಕೇಟ್ ಮಾಡ್ಕೊಳೋಣ, ಅದನ್ನು ನಾವು ಫಸ್ಟ್ ಅಳವಡಿಸ್ಕೊಳ್ಳೋಣ. ಅದನ್ನು ಅಳವಡಿಸ್ಕೊಂಡ್ರೆ ನಾವು ನಿಜವಾಗ್ಲೂ ಅದಕ್ಕಿಂತ ದೊಡ್ಡ ನಮಗೆ ಲೀಡರ್ಶಿಪ್ ಸ್ಟೈಲ್ ಇರ್ಬೋದು, ಲೀಡರ್ಶಿಪ್ ಸ್ಕಿಲ್ ಇರ್ಬೋದು, ಅದಕ್ಕಿಂತ ದೊಡ್ಡದು ಯಾರೂ ಇಲ್ಲ ಸ್ನೇಹಿತರೆ. ನಾನು ಲಾಸ್ಟ್ ಟೈಮ್ ಹೇಳ್ದಂಗೆ ನಮ್ಮ ಮನೆಯಲ್ಲೇ ನಮ್ಮ ತಂದೆ ತಾಯಿಗಳಿರ್ಬೋದು, ಅಣ್ಣ ತಮ್ಮಂದಿರಿರ್ಬೋದು, ಅಕ್ಕ ತಂಗಿದಿರಿರ್ಬೋದು, ಅವರಲ್ಲೇ ಒಂದು ಲೀಡರ್ಶಿಪ್ ಸ್ಕಿಲ್ ಇರ್ತದೆ, ಅವರಲ್ಲೇ ಒಂದು ನಾವು ಲೀಡರ್ಸ್ ಅನ್ನು ನೋಡ್ಬೋದು ಅಂತ ನಾನು ಹೇಳಿದ್ದೆ. ಅದೇ ರೀತಿ ನಮಗೆ ಅಕಾಡೆಮಿಕ್ ಲೀಡರ್ಸ್ ಅಂತ ಬಂದಾಗ ನಮಗೆ ಇಷ್ಟು ಜನ ನಮಗೆ ನಮ್ಮ ಜೀವನದಲ್ಲಿ ಒಂದು ಪ್ರಮುಖ ಪಾತ್ರವನ್ನು ವಹಿಸ್ತಾರೆ. ಸೊ ಅವರಲ್ಲೆಲ್ಲ ಲೀಡರ್ಶಿಪ್ ಇರ್ತದೆ, ಸ್ಕಿಲ್ ಇರ್ತದೆ. ಅದನ್ನ ನಾವು ಅಳವಡಿಸ್ಕೊಳ್ಳೋಕ್ಕೆ ನಾವು ಪ್ರಯತ್ನ ಪಡೋಣ ಸ್ನೇಹಿತರೆ. ಅದರಲ್ಲಿ ನಾನು ನಿಮಗೆ ಬೆಸ್ಟ್ ಎಕ್ಸಾಂಪಲ್ ನನಗೆ 3 ಎಕ್ಸಾಂಪಲ್ ಕೊಡ್ಬೋದು. ಅದರಲ್ಲಿ ತುಂಬಾ ಹೆಚ್ಚಿನ ಸಾಧನೆ ಮಾಡಿದವರು ಡಾಕ್ಟರ್ ಶಿವಕುಮಾರ್ ಸ್ವಾಮೀಜಿ ಅವರು ಸ್ನೇಹಿತರೆ. ಡಾಕ್ಟರ್ ಶಿವಕುಮಾರ್ ಸ್ವಾಮೀಜಿ ಅವರು ನಮಗೆ ಈ ಕ್ಷೇತ್ರದಲ್ಲಿ ತುಂಬಾ ಹೆಸರು ಮಾಡಿದ್ರು. ಸೊ ಎರಡನೇ ಸ್ನೇಹಿತರೆ ಡಾಕ್ಟರ್ ವೀರೇಂದ್ರ ಹೆಗಡೆ. ಸೊ ಈ ಶಿಕ್ಷಣ ಕ್ಷೇತ್ರದಲ್ಲಿ ಎಸ್ಪೆಷಲಿ ಅಕಾಡೆಮಿಕ್ಸ್ ಅಂತ ಬಂದಾಗ ಇವರಿಬ್ಬರದು ಪಾತ್ರ ಇನ್ನೂ ಅನೇಕ ಇದ್ದಾರೆ, ಬಟ್ ಇವರಿಬ್ಬರು ಪಾತ್ರ ತುಂಬಾ ಪ್ರಮುಖವಾದದ್ದು. ಸಿದ್ಧಗಂಗಾ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಇರ್ಬೋದು, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಇರ್ಬೋದು, ಎರಡು ಇವತ್ತು ವಿಶ್ವವಿದ್ಯಾಲಯ ಮಟ್ಟಕ್ಕೆ ಇವತ್ತು ಸಂಸ್ಥೆ ಕಾರ್ಯನಿರ್ವಹಿಸ್ತಾ ಇದೆ. ಸೊ ಇವರ ಒಂದು ಕೊಡುಗೆ ತುಂಬಾ ದೊಡ್ಡ ಸ್ನೇಹಿತರೆ. ಈ ಒಂದು ಎಜುಕೇಶನ್ ಅಂತ ಬಂದಾಗ, ಎಜುಕೇಶನ್ ಫೀಲ್ಡ್ ಅಂತ ಬಂದಾಗ ಇವರಲ್ಲಿ ಡಾಕ್ಟರ್ ಶಿವಕುಮಾರ್ ಸ್ವಾಮೀಜಿಗಳು ಇರ್ಬೋದು, ಡಾಕ್ಟರ್ ವೀರೇಂದ್ರ ಹೆಗಡೆ ಇರ್ಬೋದು, ಇವರಲ್ಲಿರೋ ಒಂದು ಲೀಡರ್ಶಿಪ್ ಸ್ಕಿಲ್ನ ನಾವು ಅಳವಡಿಸ್ಕೊಬೇಕಾಗ್ತದೆ ಸ್ನೇಹಿತರೆ. ಸೊ ಅದೇ ರೀತಿ ನಮಗೆ ಇನ್ನು ನಮಗೆ ನೆಕ್ಸ್ಟ್ ಈಗ ಹೋಗ್ತಾ ಹೋದ್ರೆ ಇಂದ Z ಬೇರೆ ಬೇರೆ ಕ್ಷೇತ್ರದಲ್ಲಿ ಯಾವ ತರ ನಮಗೆ ಲೀಡರ್ಸ್ ಬರ್ತಾರೆ, ಯಾವ ತರ ಲೀಡರ್ಶಿಪ್ ಇರ್ತದೆ, ನಾವು ಯಾವ ರೀತಿ ಅಳವಡಿಸ್ಕೋಬೇಕಂತ ಹೇಳ್ಬಿಟ್ಟು ನಾನು ನಿಮಗೆ ನೆಕ್ಸ್ಟ್ ಹೆಚ್ಚಿನ ವಿಡಿಯೋನು ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ ಸ್ನೇಹಿತರೆ. ಈ ವಿಡಿಯೋ ನಿಮ್ಗೆ ಲೈಕ್ ಆಗಿದೆ ಅಂತ ಹೇಳ್ಕೊಳ್ತೀನಿ. ಈ ವಿಡಿಯೋ ನಿಮ್ಗೆ ಲೈಕ್ ಆಗಿದ್ರೆ ಹೆಚ್ಚಿನ ಜನಕ್ಕೆ ಲೈಕ್ ಮಾಡಿ, ಶೇರ್ ಮಾಡಿ, ಬಟ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.